ನಮಸ್ಕಾರ ರೀ ಸಾವುಕಾರ ಮಂದಿಗೆ. ಇವತ್ತಿನ ಟೈಟಲ್ ಮತ್ತು ಥಂಬ್ನೇಲ್ ನೀವು ನೋಡ್ಕೊಂಡು ಬಂದಿದ್ದೀರಾ. ಹಾಗಾಗಿ ಇವತ್ತಿನ ಒಂದು ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ತಿಳ್ಕೊತಾ ಇದ್ದೀನಿ. ಯಾವ ಒಂದು ಟಾಪಿಕ್ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಹೌದು, ಕೇಂದ್ರ ಸರ್ಕಾರದಿಂದ ಒಂದು ಹೊಸ ರೂಲ್ಸ್ ಬಂದಿದೆ. ಆ ಒಂದು ರೂಲ್ಸ್ನ ನೀವು ಫಾಲೋ ಮಾಡದೇ ಇದ್ದರೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ, ಮತ್ತು ಆ ಒಂದು ರೂಲ್ಸ್ ಏನು, ಆ ಒಂದು ರೂಲ್ಸ್ನ ಹೇಗೆ ಫಾಲೋ ಮಾಡೋದು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಯಾರು ಸ್ಕಿಪ್ ಮಾಡಾರ್ದಂಗೆ ಕಂಟಿನ್ಯೂ ಆಗಿ ನೋಡಿರಿ. ಹಾಗಂದ್ರೆ ಮಾತ್ರ ನಾನು ಹೇಳ್ತಿರೋ ಒಂದು ಮಾಹಿತಿ ನಿಮಗೆ ಅರ್ಥ ಆಗುತ್ತೆ, ಇಲ್ಲಾಂದರೆ ಅರ್ಥ ಆಗೋದೇ ಇಲ್ಲ. ಹೌದು, ಇವತ್ತು ಹೊಸ ರೂಲ್ಸ್ ಬಂದಿದೆ ಕೇಂದ್ರ ಸರ್ಕಾರದಿಂದ. ಅದೇನೆಂದರೆ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಬೇಕು ನೀವು. ಅಂದರೆ ಯಾರೆಲ್ಲ ಅಪ್ಡೇಟ್ ಮಾಡಿಸ್ಬೇಕು ಅಂದರೆ, ಇವಾಗ ನೀವು ಆಧಾರ್ ಕಾರ್ಡ್ ತೊಗೊಂಡು ಯಾರೆಲ್ಲ 10 ವರ್ಷ ಆಯಿತು, 10 ವರ್ಷ ಆದ್ರೂ ನಿಮ್ಮ ಆಧಾರ್ ಕಾರ್ಡ್ ಮೊದಲು ಹೆಂಗೆ ತೊಗೊಂಡಿದ್ದೀರಾ ಇವಾಗಲೂ ಹಾಗೆ ಇದೆ, ಅವರು ಮಾತ್ರ ಅಪ್ಡೇಟ್ ಮಾಡಿಸ್ಬೇಕು. ಇವಾಗ ಮಧ್ಯೆ ಕೆಲವರು KYC ಮಾಡಿಸಿದ್ದಾರೆ, ಮೊಬೈಲ್ ನಂಬರ್ ಚೇಂಜ್ ಮಾಡಿಸಿರ್ಬೋದು, ಅಡ್ರೆಸ್ ಚೇಂಜ್ ಮಾಡಿಸಿರ್ಬೋದು, ಮತ್ತು ಫೋಟೋ ಚೇಂಜ್ ಮಾಡಿಸಿರ್ಬೋದು. ಸೊ ಏನೇ ಚೇಂಜಸ್ ಆಗಲಿ, ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಸ್ವಲ್ಪ ಚೇಂಜಸ್ ಆಗಿದ್ರೂ ಆಧಾರ್ ಕಾರ್ಡ್ ತೊಗೊಂಡ್ಮೇಲೆ ಅವರು ಚೇಂಜಸ್ ಮಾಡೋವಂಥ ಅವಶ್ಯಕತೆ ಇಲ್ಲ. ಬಟ್ ಆ ಚೇಂಜಸ್ ಮಾಡಿ 10 ವರ್ಷ ಆಗಿದ್ದರೆ ಮಾಡಲೇಬೇಕು. ಅಂದರೆ ಈ 10 ವರ್ಷ ಗ್ಯಾಪಲ್ಲಿ ನೀವೇನಾದರೂ ಚೇಂಜಸ್ ಮಾಡಿಸಿದರೆ ನಿಮಗೆ ಆ ಒಂದು ರೂಲ್ಸು ಇಲ್ಲ. ಯಾರೆಲ್ಲ ಆಧಾರ್ ಕಾರ್ಡು ತೊಗೊಂಡು 10 ವರ್ಷ ಆದ್ರೂ ಸ್ವಲ್ಪನೂ ಚೇಂಜಸ್ ಮಾಡಿಸಿಲ್ಲ, ಎಲ್ಲ ಹೇಳ್ತೀನಿ ಕೇಳಿ. ಇವಾಗ ಅಡ್ರೆಸ್ ಆಗಲಿ, ಫೋಟೋ ಆಗಲಿ, ಫೋನ್ ನಂಬರ್ ಆಗಲಿ, ಸಿಗ್ನೇಚರ್ ಆಗಲಿ, ಹೆಸರಾಗಲಿ ಏನು ಚೇಂಜಸ್ ಮಾಡಿಸಿಲ್ಲ ಅಂದರೆ ಅಂಥವ್ರಿಗೆ ಮಾತ್ರ ಈ ಒಂದು ರೂಲ್ಸು ಅಪ್ಲೈ ಆಗ್ತಿದೆ. ಅದರಿಂದ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸದೇ ಇದ್ದರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ, ಮತ್ತು ಅನ್ನಭಾಗ್ಯ ಯೋಜನೆ ಹಣ ಬರಲ್ಲ. ಅನ್ನಭಾಗ್ಯ ಯೋಜನೆಯಲ್ಲಿ ಅಕ್ಕಿ ಕೂಡ ಸಿಗೋದಿಲ್ಲ, ಮತ್ತು ಕೇಂದ್ರ ಸರ್ಕಾರದ ಕುರಿತಂಥ ಇನ್ನು ಯಾವುದೇ ರೀತಿಯ ಯೋಜನೆಗಳಾಗಲಿ ಸಿಗೋದೇ ಇಲ್ಲ ನಿಮಗೆ. ಅದು ಹೇಗಪ್ಪ ಅಂದರೆ, ಇವಾಗ ನೋಡಿರಿ, ಆಧಾರ್ ಕಾರ್ಡು ಯಾವ ಥರ ಇದೆ ಅಂದರೆ, ಆಧಾರ್ ಕಾರ್ಡು ನಮ್ಮ ಒಂದು ರೇಷನ್ ಕಾರ್ಡ್ಗೆ ಲಿಂಕ್ ಆಗಿದೆ. ಆ ರೇಷನ್ ಕಾರ್ಡಿಂದನೇ ನಮಗೆ ಅನ್ನಭಾಗ್ಯ ಯೋಜನೆ ಹಣ ಆಗಲಿ, ಮತ್ತು ಗೃಹಲಕ್ಷ್ಮಿ ಆಗಲಿ ಬರ್ತಾಯಿದೆ, ಮತ್ತು ಗೃಹ ಜೊತೆ ಕೂಡ ನಡೀತಿರೋದು ಒಂದು ಇದ್ರ ಮೇಲೇ. ಸೊ ಹಾಗಾಗಿ ಈ ಒಂದು ಆಧಾರ್ ಕಾರ್ಡು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಮತ್ತು ಈವನ್ ಆಧಾರ್ ಕಾರ್ಡು ನಮ್ಮ ಒಂದು ಬ್ಯಾಂಕ್ ಕೂಡ ಲಿಂಕ್ ಆಗಿದೆ. ಹಾಗಾಗಿ ಆಧಾರ್ ಕಾರ್ಡ್ ಏನಿದೆ, ಸೊ ಬೇಸಿಕ್ಕಾಗಿ ಒಂದು ಬ್ರಿಡ್ಜ್ ಥರ ಕೆಲಸ ಮಾಡ್ತಿದೆ ನಮ್ಮ ರೇಷನ್ ಕಾರ್ಡ್ಗೆ ಆಗಲಿ ಮತ್ತು ಬ್ಯಾಂಕ್ಗೆ ಆಗಲಿ. ಅದಕ್ಕೆ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ನ ಚೇಂಜಸ್ ಮಾಡ್ಕೊಳ್ಬೇಕು. ಅಂದರೆ ಚೇಂಜಸ್ ಅಂದರೆ ಅಪ್ಡೇಟ್. ಇವಾಗ ಎಲ್ಲ ಸರಿ ಇದೆ ಅಂದ್ಕೊಳ್ಳಿ, ನಿಮ್ಮ ಹತ್ರ ಫೋನ್ ನಂಬರ್ ಸರಿ ಇದೆ, ಅಡ್ರೆಸ್ ಕರೆಕ್ಟ್ ಆಗಿದೆ, ಎಲ್ಲನೂ ಕರೆಕ್ಟ್ ಆಗಿದೆ ಅಂದರೆ ಸಿಂಪಲ್, ಜಸ್ಟ್ ನೀವು ಫೋಟೋ ಅಪ್ಡೇಟ್ ಮಾಡಿ. ಇಲ್ಲ ನಮ್ಮದು ಮೊಬೈಲ್ ನಂಬರ್ ಚೇಂಜಸ್ ಮಾಡ್ಕೊಳ್ಬೇಕಂದ್ರೆ ಖಂಡಿತವಾಗ್ಲೂ ಚೇಂಜಸ್ ಮಾಡ್ಕೊಳ್ಳಿ. ಇಲ್ಲ ಅಡ್ರೆಸ್ ಕೂಡ ಚೇಂಜಸ್ ಕೂಡ ಮಾಡ್ಕೋಬೋದು. ಎಲ್ಲ ಕರೆಕ್ಟಾಗಿರೋರಿಗೆ ನನ್ನ ಕಡೆಯಿಂದ ಒಂದು ಏನಂದರೆ ಸಜೆಷನ್ ಏನಂದರೆ, ನೀವು ಫೋಟೋನ ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ಏನು ತೊಂದರೆ ಇಲ್ಲ, ಫೋಟೋ ಅಪ್ಡೇಟ್ ಆದರೂ ಕೂಡ ನಿಮ್ಮ ಒಂದು ಆಧಾರ್ ಕಾರ್ಡು ಹೊಸ ಡೇಟ್ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ 10 ವರ್ಷ ಮತ್ತು ಟೈಮ್ ಸಿಗುತ್ತೆ. ಅದಾದಮೇಲೆ ನೀವು ಅಪ್ಡೇಟ್ ಮಾಡ್ಕೋಬೋದು. ಸೊ ಈ ರೀತಿ ನೀವು ಹೇಗೆ ನೀವು ಚೆಕ್ ಮಾಡ್ಕೊಳ್ಳೋದು ನಮ್ಮ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ಗೆ ಬಂದಿದೆಯಾ ಇಲ್ಲ ಅಂತಲೂ ನಾನು ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನಿಮಗೆ. ಆ ಸ್ಕ್ರೀನ್ ರೆಕಾರ್ಡ್ ಸಮೇತ ತೋರಿಸ್ತೀನಿ ಇದೇ ವಿಡಿಯೋದಲ್ಲಿ. ನೀವು ಹಾಗೆ ನೋಡಿಕೊಂಡು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನೀವು ಮಾಡ್ಕೋಬೋದು, ಎಲ್ಲಿ ಹೋಗೋವಂಥ ಅವಶ್ಯಕತೆ ಕೂಡ ಇಲ್ಲ. ಏನಿಲ್ಲ, ಸಿಂಪಲ್ಲು ನಿಮ್ಮ ಒಂದು ಗೂಗಲ್ ಓಪನ್ ಮಾಡಿಕೊಂಡು ಗೂಗಲಲ್ಲಿ UIDAI ಅಂತ ಹೇಳಿ ಟೈಪ್ ಮಾಡಿ ಸರ್ಚ್ ಮಾಡಿರಿ. ಈ ಥರ ಒಂದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ UIDAI ಮೇಲೆ ಸೆಲೆಕ್ಟ್ ಮಾಡಿರಿ, ಲ್ಯಾಂಗ್ವೇಜಸ್ ಚೂಸ್ ಮಾಡಿ. ಎರಡು ಸಲ ಸ್ಕಿಪ್ ಮಾಡಿ. UID ಏನಿದೆ ಅದು ಆಧಾರ್ ಅವರ ಅಫಿಷಿಯಲ್ ವೆಬ್ಸೈಟು. ಇಲ್ಲಿ ಆಧಾರ್ ಕುರಿತಂಥ ಏನೇ ಮಾಹಿತಿ ನೀವು ಇಲ್ಲೇ ತಿಳ್ಕೊಬಹುದು. ಇಲ್ಲಿ ನೋಡಿ, ಇಲ್ಲಿ ಡಾಕ್ಯುಮೆಂಟ್ ಅಪ್ಡೇಟ್ ಅಂತ ಇದೆಯಲ್ಲ, ದಿಸ್ ಸರ್ವಿಸ್ ಈಸ್ ಫ್ರೀ ಫಾರ್ ಕಾಸ್ಟ್ ಟಿಲ್ 14 ಡಿಸೆಂಬರ್ 2023 ಅಂತಿದೆ. ನಂದು ಆಲ್ರೆಡಿ ಅಪ್ಡೇಟ್ ಆಗಿದೆ, ರೀಸೆಂಟಾಗಿ ಅಪ್ಡೇಟ್ ಆಗಿದೆ. ಹಾಗಾಗಿ ನನಗೇನು ತೊಂದರೆ ಇಲ್ಲ. ಯಾರ್ದೆಲ್ಲ ಅಪ್ಡೇಟ್ ಆಗಿಲ್ಲ 10 ವರ್ಷ ಆದ್ರೂ ಅವ್ರಿಗೆ ಮಾತ್ರ ಇಲ್ಲಿ ಬಂದು ಹಿಂಗೆ ಸೆಲೆಕ್ಟ್ ಮಾಡಿರಿ. ಸೊ ಇಲ್ಲಿ ನೋಡಿರಿ, ಏನೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಬೇಕು ಅಂತೇಳಿ ಇಲ್ಲೇ ಕೊಟ್ಟಿದ್ದಾರೆ, ಮತ್ತು ಹೌ ಟು ಸಬ್ಮಿಟ್ ಅಂತಲೂ ಕೊಟ್ಟಿದ್ದಾರೆ. ನಿಮಗೆ ನೀಡ್ ಹೆಲ್ಪ್ ಬೇಕಿದ್ದರೆ ಇಲ್ಲಿ ನೋಡಿರಿ, ವೀಡಿಯೋ ಗೈಡ್ ಸಮೇತ ಇದೆ, ನಿಮಗೆ ಟೋಲ್ ಫ್ರೀ ನಂಬರ್ ಸಮೇತ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಏನಾದರೂ ಸಬ್ಮಿಟ್ ಮಾಡೋದು ಗೊತ್ತಿರಲಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಹಾಕಿರಿ, ಹೇಗೆ ಅಪ್ಡೇಟ್ ಮಾಡೋದು ಅಂತ ಹೇಳಿ. ನಾನು ಬೇಕಿದ್ದರೆ ಸಪ್ರೇಟಾಗಿ ಒಂದು ವೀಡಿಯೋನ ಮಾಡಿ ಹಾಕ್ತೀನಿ. ಸೊ ಈ ರೀತಿ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ನ ಅಪ್ಡೇಟ್ ರೀತಿ ಚೆಕ್ ಮಾಡ್ಕೋಬಹುದು. ನಾವು ಇದೇ ರೀತಿ ಯೂಸ್ಫುಲ್ ಇರುವಂಥ ಇನ್ಫಾರ್ಮೇಷನ್ಗಳನ್ನ ಈ ಒಂದು ನಮ್ಮ ಖಡಕ್ ಮಂದಿ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಖಡಕ್ ಮಂದಿ ಯೂಟ್ಯೂಬ್ ಚಾನಲ್ಗೆ. ಮತ್ತು ನಾನು ಬೇಕಿದ್ದರೆ ಈ ಒಂದು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಚೆಕ್ ಮಾಡ್ಕೊಳ್ಳಿ. ಧನ್ಯವಾದಗಳು.